ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾನಸ. ಲಾಸ್ಟ್ ಬಸ್ ಇದೊಂದು ಕಾಲ್ಪನಿಕ ಕಥೆಯಾಗಿದೆ. ಈಗ ಕಥೆಯನ್ನು ಶುರು ಮಾಡೋಣ. ಲಾಸ್ಟ್ ಬಸ್. ರಾತ್ರಿಯ ಕಡೆಯ ಬಸ್ಸಿನ ಪ್ರಯಾಣ ಹೇಗಿರುವುದು ನೋಡೋಣ ಈಗ. ಬಾನೆಲ್ಲ ಕಪ್ಪಾಗಿ ಕಾಣ್ತದೆ, ಚುಕ್ಕಿಗಳು ಕಾಣ್ತಾ ಇಲ್ಲ. ಮಳೆ ಬರುವಾಗಿದೆ. ಬಸ್ಸಲ್ಲಿ 5 ಜನ ಬಿಟ್ಟರೆ ಇನ್ಯಾರಿಲ್ಲ. ಆ ಕಾಡಿನ ದಾರಿಯಾಗ ಈ ಮಳೆ ಹೊತ್ತಲ್ಲಿ ಹೋಗಲೇಬೇಕಣ್ಣ, ಹೇಳಿದ ಕಂಡಕ್ಟರ್ ನಾಗರಾಜ. ಏನು ಹೇಳ್ತಿದ್ದೀನಾಗ, ಮಳೆ ಬರ್ತದೆ ಅಂದ್ಬಿಟ್ಟು ಹೋಗದೆ ಇರೋಕ್ಕಾಯ್ತದ? ಇದೇ ಲಾಸ್ಟ್ ಬಸ್. ಅದೆಷ್ಟು ಜನ ನಮ್ಮ ದಾರಿ ಕಾಯ್ಕೊಂಡಿರ್ತಾರೋ ಏನೋ. ನಡಿ, ಬೇಗ ಹೋದರೆ ಸರಿ ಆಯ್ತದೆ ಎಂದೇಳಿ ಬಸ್ ಸೇರಿದ ಡ್ರೈವರ್ ಶಾಂತಣ್ಣ. ಬಸ್ ನಿಧಾನಗತಿಯಲ್ಲಿ ಹೊರಟಿತು. ಟಿಕೆಟ್ ಕೊಡಲು ನಿಂತ ಕಂಡಕ್ಟರ್ ನಾಗರಾಜ ಡ್ರೈವರ್ನ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ಇಬ್ಬರು ಪ್ರೇಮಿಗಳ ಬಳಿ ಬಂದು ಎಲ್ಲಿಗೆ ಎಂದ. ಕಾಲುವೆ ಗೇಟ್ ಎಂದಾತ. ಏನಪ್ಪ, ಎಲ್ಲ ಲವರ್ಸ್ ಬೈಕಲ್ಲಿ ಹೋದ್ರೆ ನೀವೇನು ಬಸ್ಸಲ್ಲಿ ಎಂದು ಟಿಕೆಟ್ ಹರಿದುಕೊಟ್ಟ ನಾಗರಾಜ. ಮಳೆ ಟೈಮ್ ಅಲ್ವಾ ಅದಕ್ಕೆ ಎಂದ ಆತ. ಮತ್ತೆ ಏನೊಂದು ಮಾತಾಡದೆ ಪಕ್ಕದ ಸೀಟಿನಲ್ಲಿದ್ದ ಪುಟ್ಟ ಕುಟುಂಬದ ಬಳಿ ಬಂದ. ಏನನ್ನ, ಹೆಂಡತಿ ಮಗು ಕರ್ಕೊಂಡು ಎಲ್ಲಿಗೋ ಸವಾರಿ ಹೋಗಿತ್ತು ಅನ್ಸುತ್ತೆ ಎಂದವನ ಮಾತಿಗೆ ನಕ್ಕು. ಇಲ್ಲ, ತವರು ಮನೆಗೆ ಹೋಗಿದ್ದು, ಕರ್ಕೊಂಡು ಬರ್ತಿದ್ದೀನಿ, ಊರ ಗೇಟ್ ಹತ್ರ ನಿಲ್ಲಿಸು ಎಂದವನಿಗೂ ಟಿಕೆಟ್ ಕೊಟ್ಟು ಡ್ರೈವರ್ ಶಾಂತಣ್ಣನ ಬಳಿ ಬಂದು ಮಾತಿಗಳಿದ. ಅಲ್ಲ ಅಣ್ಣ, ಆ ಕಾಡಿನ ದಾರಿ ಬದಲು ಬೇರೆ ರೂಟ್ ಮಾಡ್ಬೋದಿತ್ತಲ್ಲ. ಹಾಗಿದ್ರೆ ನಮಗೂ ವಸಿ ನೆಮ್ಮದಿ. 20 ಕಿಲೋಮೀಟರ್ಗೂ 2 ಗಂಟೆ ಮಾಡ್ಕೊಂಡು ಹೋಗ್ಬೇಕು. ಆ ಕಾಡಿನ ದಾರಿನೇ ಭಯ. ಊರ ದಾರಿಲೇ ಹೆಂಗೋ ಹೋಗ್ಬೋದು, ಅದು ದಾಟಿ ಹೋಗೋವರೆಗೆ 10 ಗಂಟೆ ಆಗೋಗುತ್ತೆ. ಯಾಕೆ ಬೇಕಣ್ಣ ಈ ಜೀವನ, ಭಯದಲ್ಲೇ ಹೋಗ್ಬೇಕು ಎಂದವನ ಮಾತಿಗೆ ನಕ್ಕು ಗಾಡಿ ನಿಲ್ಲಿಸಿದ ಶಾಂತಣ್ಣ. ಒಬ್ಬ ಯುವಕ ಬಸ್ ಹತ್ತಿ ಲಾಸ್ಟ್ ಸ್ಟಾಪ್ ಗ್ರೂಪ್ ಟಿಕೆಟ್ ಪಡೆದು ಹಿಂದೆಯಿಂದ 2ನೇ ಸೀಟಿನಲ್ಲಿ ಕಿಟಕಿಗೆ ಹೊರಗಿದ. ಸ್ವಲ್ಪ ಸಮಯಕ್ಕೆ ಕಾಲುವೆ ಗೇಟ್ ಎಂದ ನಾಗರಾಜ. ಶಾಂತಣ್ಣ ಬಸ್ ನಿಲ್ಲಿಸಿದ. ಆ ಇಬ್ಬರು ಪ್ರೇಮಿಗಳು ಇಳಿದರು. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಊರ ಗೇಟಿನಲ್ಲಿ ಆ ಕುಟುಂಬವು ಇಳಿಯಿತು. ಬಸ್ಸಿನಲ್ಲಿ ಕಂಡಕ್ಟರ್ ನಾಗರಾಜ, ಡ್ರೈವರ್ ಶಾಂತಣ್ಣ ಹಾಗೂ ಆ ಯುವಕ 3 ಜನ ಅಷ್ಟೆ. ಅದಾಗಲೇ ಬಸ್ ಹೊರಟು ಅರ್ಧ ಗಂಟೆ ಆಗಿದೆ ಅಷ್ಟೆ. ಕೊನೆಯ ಸ್ಟಾಪ್ಗೆ ಇನ್ನೂ 1.5 ಗಂಟೆ ಪ್ರಯಾಣವಿದೆ. ಒಂದು 5 ನಿಮಿಷಕ್ಕೆ ಒಂದು ಯುವತಿ ಆ ಬಸ್ಸನ್ನೇರಿ ಡ್ರೈವರ್ ಹಿಂದಿನ ಸೀಟಿನಲ್ಲಿ ಕುಳಿತಳು. ಅದಾಗಲೇ ಸಣ್ಣ ಸಣ್ಣ ಹನಿಗಳು ಬರತೊಡಗಿದವು. ಅದು ನಿರ್ಜನ ಪ್ರದೇಶ, ಖಾಲಿ. ರಸ್ತೆಯಲ್ಲಿ ಬಸ್ಸೊಂದೇ ಸಾಗುತ್ತಿತ್ತು. ದಾರಿಯಲ್ಲಿ ಯಾರೋ ಇಬ್ಬರು ಕೈ ಅಡ್ಡಲಾಗಿರಿಸಿರುವುದು ಕಾಣಿಸಿತು. ಅಣ್ಣ ಬೇಡ, ಯಾರೋ ಅಪರಿಚಿತರಂತೆ ಕಾಣ್ತಾರೆ, ನಮ್ಗೆ ಯಾಕೆ ಗಾಡಿ, ನಿಲ್ಲಿಸ್ಬೇಡ ಎಂದ ನಾಗರಾಜ. ಅಯ್ಯೋ ಬಿಡೋ ಮಾರಾಯ, ಇಲ್ಲಿರೋರೆಲ್ಲ ನಮ್ಮ ನೆಂಟರು ಅನ್ನೋ ಥರ ಹೇಳ್ತಾ ಇದೆಯಾ. ಮಳೆ ಬೇರೆ ಶುರುವಾಗಿದೆ ಪಾಪ ಎಂದೇಳಿ ಬಸ್ ನಿಲ್ಲಿಸಿದ. 3 ಜನ ಬಸ್ ಸೇರಿದರು. ಒಬ್ಬ ಗಂಡಸು ಹಾಗೂ ಹೆಂಗಸು. ಅವರಿಬ್ಬರ ಭುಜದಾಶ್ರಯದಲ್ಲಿ ನಿಂತ ಇನ್ನೊಂದು ಹೆಂಗಸು. ಶಾಂತಣ್ಣ ನಾಗರಾಜ ಗಾಬರಿಯಾದರೂ ತೋರಗೊಡದೆ ಅವರಿಗೆ ಟಿಕೆಟ್ ಕೊಟ್ಟು ಬಸ್ ಸ್ಟಾರ್ಟ್ ಮಾಡಿದರು. ಅದಾಗಲೇ 3/4 ಗಂಟೆ ಕಳೆದಿತ್ತು. ಮಳೆಯ ಹನಿಗಳು ಜೋರಾದವು. ಆ ಯುವಕ ಮುಂದೆ ಬಂದು ಡ್ರೈವರ್ನ ಪಕ್ಕದ ಸೀಟಲ್ಲಿ ಕುಳಿತ. ಕಂಡಕ್ಟರ್ ನಾಗರಾಜ ಕಂಬಿಗೊರಗಿ ನಿದ್ದೆ ಹೋಗಿದ್ದ. ಶಾಂತಣ್ಣ ತನ್ನ ಪಾಡಿಗೆ ಗಾಡಿ ಓಡಿಸುತ್ತಿದ್ದ. ಈಗ ಆ ಬಸ್ಸಿನಲ್ಲಿ ಶಾಂತಣ್ಣ, ನಾಗರಾಜ, ಯುವಕ, ಯುವತಿ ಹಾಗೂ ಆ ಅಪರಿಚಿತ 3 ಮಾತ್ರ. 10 ನಿಮಿಷಗಳಾಯಿತು. ಇನ್ನೊಂದು 10 ನಿಮಿಷ ಪ್ರಯಾಣಿಸಿದರೆ ಊರು ದಾರಿ ಮುಗಿದು ಕಾಡಿನ ದಾರಿ ಸಿಗುವುದು. ಆ ಯುವಕ ಡ್ರೈವರ್ ಶಾಂತಣ್ಣನ ಬಳಿ ಬಂದು, ಅಣ್ಣ ಗಾಡಿ ನಿಲ್ಲಿಸಿ, ಮುಂದೆ ಬರೋ ಚೆಕ್ ಪೋಸ್ಟ್ ಬಳಿ ನಾವು ಇಳಿದು ಬೀಳೋಣ ಎಂದ. ಅಯ್ಯೋ, ನಿಂದು ಲಾಸ್ಟ್ ಸ್ಟಾಪ್ ಅಲ್ವೇನಪ್ಪ ಎಂದ ಶಾಂತಣ್ಣ. ಪ್ಲೀಸ್ ಅಣ್ಣ, ಏನು ಅಂತ ಕೇಳಬೇಡಿ, ನಾವು 4 ಜನ ಇಳಿದು ಬಿಡೋಣ, ಇಲ್ಲ ಆ 3 ಜನರನ್ನು ಇಲ್ಲೇ ಇಳಿಸಿಬಿಡಿ ಎಂದ. ಅವೆಲ್ಲ ಆಗಲ್ಲ, ಸುಮ್ಮನೆ ಹೋಗಿ ಕೂತ್ಕೋ ಎಂದು ಗದರಿದ ಶಾಂತಣ್ಣ. ಏನೂ ಮಾತಾಡದೆ ಕುಳಿತ ಯುವಕ ಇದ್ದಕ್ಕಿದ್ದಂತೆ ಆ ಯುವತಿಯ ಬಳಿ ಬಂದು, ನೀನು ನನಗೆ ಯಾಕೆ ಮೋಸ ಮಾಡಿದೆ? ಇಷ್ಟು ದಿನ ಹ್ಯಾಪಿಯಾಗಿದ್ದೀಯ, ನಾನು ಮಾತ್ರ ನಿನ್ನಿಂದ ದೂರ ಆಗಿದ್ದು ಎಷ್ಟು ಕಷ್ಟಪಟ್ಟಿದ್ದೀನಿ. ನನ್ನ ಇವಾಗಲೇ ಮದುವೆಯಾಗು ಎಂದು ಹೇಳಿದ. ಇವನ ಮಾತಿಗೆ ದಂಗಾದ ಆ ಯುವತಿ. ಯಾರೇ ನೀವು, ನನ್ನ ಹತ್ರ ಯಾಕೆ ಹೀಗೆ ಹೇಳ್ತಿದ್ದೀರಾ? ನೀವು ಯಾರು ಅಂತಲೇ ನಂಗೆ ಗೊತ್ತಿಲ್ಲ. ನಿಮಗೆ ನಾನೇನು ಮೋಸ ಮಾಡಿಲ್ಲ. ನಾನು ಯಾಕೆ ನಿಮ್ಮನ್ನ ಮದುವೆ ಆಗಬೇಕು ಎಂದು ತಾನು ಜೋರು ಮಾಡಿದಳು. ಇಬ್ಬರ ಜಗಳ ಜೋರಾಯಿತು. ನಾಗರಾಜನಿಗೆ ಎಚ್ಚರವಾಗಿ ಬಂದು ಜಗಳ ಬಿಡಿಸಲು ನೋಡಿದ. ಏನಾದರೂ ಆ ಯುವಕ ನೀನೇ ನನ್ನ ಪ್ರೀತಿಸೋದು, ಅವಳಿಗೆ ನಿನ್ನ ಬಿಡಲ್ಲ ಎನ್ನುವುದು, ಅವಳು ಇಲ್ಲ ಎಂದು ಜೋರು ಮಾಡೋದು, ಹೀಗೆ ಆಯಿತು. ಕೊನೆಗೂ ಕೋಪಗೊಂಡ ನಾಗರಾಜ ಇಬ್ಬರನ್ನು ಬಸ್ನಿಂದ ಇಳಿಸಿಬಿಟ್ಟ. ಆ ಯುವಕ ಕೆಳಗಿಳಿದ ಮೇಲೂ ಜಗಳ ಜೋರು ಮಾಡಿದ. ನನ್ನ ಹಣ ಕೊಡು ಎಂದು ನಾಗರಾಜನೊಂದಿಗೆ ಜಗಳಕ್ಕೆ ಬಿದ್ದ. ನಾಗರಾಜ ಕೊಡುವುದಿಲ್ಲ ಎಂದು ಜಗಳವಾಡುತ್ತಾ ನಿಂತ.
ಶಾಂತಣ್ಣ ಇದೆಲ್ಲ ನೋಡುತ್ತಾ ಕೋಪಗೊಂಡು, ಬೇಗ ಬಾ, ಇಲ್ಲದಿದ್ದರೆ ನಾನು ಹೋಗುತ್ತೇನೆ ಎಂದ. ಯುವಕ ಹಿಂದಿನ ಬಾಗಿಲಿನಿಂದ ಬಸ್ ಹತ್ತಿ ವಿಸಿಲ್ ಹೊಡೆದ. ಶಾಂತಣ್ಣ ಬಸ್ ಸ್ಟಾರ್ಟ್ ಮಾಡೇ ಬಿಟ್ಟ. ತಕ್ಷಣವೇ ಮತ್ತೆ ಕೆಳಗಿಳಿದು ಬಿಟ್ಟ ಯುವಕ. ಬಸ್ಸಿನಲ್ಲಿ ಯಾರಿರುವರು ಎಂದು ನೋಡದೆಯೇ ಶಾಂತಣ್ಣ ಬಸ್ ಓಡಿಸಿಕೊಂಡು ಮುಂದೆ ಹೋಗೇ ಬಿಟ್ಟ. ಬಸ್ ಹೋಗಿದ್ದನ್ನು ನೋಡಿ ನಾಗರಾಜ ಮತ್ತು ಆ ಯುವತಿ ಆ ಯುವಕನನ್ನು ತರಾಟೆಗೆ ತೆಗೆದುಕೊಂಡರು. ಆ ಯುವಕ ಸಮಾಧಾನಿಸಿ, ನಾನು ಹೇಳೋದ ಕೇಳಿ ಎಂದ. ಇಬ್ಬರೂ ಆಲಿಸತೊಡಗಿದರು. ಮಳೆ ಹನಿಗಳು ಜಾಸ್ತಿ ಆದಾಗ ನಾನು ನಿಮ್ಮ ಬಳಿ ಬಂದು ಕೂತೆ. ಆದರೆ ಅದಕ್ಕೂ ಮುಂಚೆ ಬಸ್ ಹತ್ತಿದ ಮೂವರನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿಲ್ಲ. ನಾನೂ ನೋಡಿರಲಿಲ್ಲ. ನಿಮ್ಮ ಬಳಿ ಬಂದು ಕೂತಾಗ ಅವರನ್ನು ನೋಡಿದೆ. ಅವರು ಸೀಟಿನಲ್ಲಿ ಕುಳಿತಿರಲಿಲ್ಲ, ಗಾಳಿಯಲ್ಲಿ ತೇಲುತ್ತಿದ್ದರು. ಆ ಮೂವರಿಗೂ ಕಾಲುಗಳಿರಲಿಲ್ಲ. ಅದಕ್ಕೆ ನಾನು ಡ್ರೈವರ್ಗೆ ಗಾಡಿ ನಿಲ್ಲಿಸಲು ಹೇಳಿದೆ. ಆದರೆ ಅವರು ನನ್ನ ಮಾತು ಕೇಳಲಿಲ್ಲ. ಅದಕ್ಕಾಗಿಯೇ ನಾನು ಹೀಗೆ ಮಾಡಿ ನಿಮ್ಮಿಬ್ಬರನ್ನು ಕೆಳಗಿಳಿಸಿದೆ ಎಂದ. ಒಂದು ಕ್ಷಣ ಇಬ್ಬರೂ ಗಾಬರಿಯಾದರು. ನಿಜಾನಾ ನೀನು ಹೇಳಿದ್ದು? ಹಾಗಾದರೆ ಶಾಂತಣ್ಣ ಒಬ್ಬನೇ ಸಿಗಾಕೊಂಡ. ಮುಂದೆ ಕಾಡಿನ ದಾರಿ, ಅಲ್ಲಿ ಏನೂ ಇಲ್ಲ, ಅವನನ್ನು ಕಾಪಾಡಬೇಕು ಎಂದ ನಾಗರಾಜ. ಮೂವರೂ ನಡೆದು ಅಲ್ಲೇ ಇದ್ದ ಚೆಕ್ ಪೋಸ್ಟ್ ಬಳಿ ಬಂದು ಬಸ್ನಲ್ಲಿ ನಡೆದಿದ್ದನ್ನು ಹೇಳಿದರು. ಆದರೆ ಚೆಕ್ ಪೋಸ್ಟ್ನ ಸಿಬ್ಬಂದಿ ನಂಬಲಿಲ್ಲ. ಶಾಂತನನ್ನು ಕಾಪಾಡಿ ಎಂದು ಮೂವರು. ನಾಗರಾಜ ಗಡಾಚಿದ. ಅವರೇನೂ ಮಾತಾಡಲಿಲ್ಲ. ಮೂವರು ಚಿಂತಿಸುತ್ತಾ ಅಲ್ಲೇ ಇದ್ದ ವಸತಿ ಗೃಹದಲ್ಲಿ ಆ ರಾತ್ರಿ ಉಳಿದುಕೊಂಡರು. ಮಾರನೆಯ ದಿನ ಬೆಳಗ್ಗೆ ಆ ಬಸ್ಸು ರಿಟರ್ನ್ ಬರುತ್ತಿತ್ತು. ಅದಕ್ಕಾಗಿಯೇ ಮೂವರು ಕಾಯುತ್ತಾ ಕುಳಿತರು. ಮಧ್ಯಾಹ್ನ, ಸಂಜೆ ಮತ್ತೆ ರಾತ್ರಿಯಾದರೂ ಆ ಬಸ್ಸು ಹಾಗೂ ಶಾಂತಣ್ಣ ಬರಲೇ ಇಲ್ಲ. ಮತ್ತೆ ಚೆಕ್ ಪೋಸ್ಟ್ನವರ ಬಳಿ ಹೇಳಿದಾಗ ಅವರು ಬಸ್ ಬರದೇ ಇದ್ದಿದ್ದಕ್ಕಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ ಕಾಡಿನ ರಸ್ತೆಯಲ್ಲಿ ಹೊರಟರು. ಮತ್ತೆರಡು ದಿನ ಹುಡುಕಿದರೂ ಬಸ್ ಹಾಗೂ ಶಾಂತಣ್ಣ ಕಾಣಲಿಲ್ಲ. ನಾಗರಾಜನಿಗೆ ದಿಕ್ಕೇ ತೋಚಲಿಲ್ಲ. ಆ ಯುವಕ ಸಹ ಅವನೊಟ್ಟಿಗೆ ವಸತಿ ಗೃಹದಲ್ಲೇ ಇದ್ದ. ಆ ಯುವತಿಯನ್ನು ಊರಿಗೆ ಕಳುಹಿಸಿಬಿಟ್ಟಿದ್ದರು ಇಬ್ಬರು. 3 ದಿನವಾಗಿತ್ತು ಆ ಬಸ್ ಕಾಣೆಯಾಗಿ. ರಾತ್ರಿ 11 ಗಂಟೆಗೆಲ್ಲ ಲಾಸ್ಟ್ ಸ್ಟಾಪ್ ತಲುಪಬೇಕಿದ್ದ ಬಸ್ಸು 3 ದಿನವಾದರೂ ಪತ್ತೆಯಿಲ್ಲ. 4ನೇ ದಿನಕ್ಕೆ ಭಾರೀ ನ್ಯೂಸ್ ಬಂತು. 200 ಕಿಲೋಮೀಟರ್ಗಿಂತಲೂ ದೂರವಿದ್ದ ಒಂದು ನದಿಯಲ್ಲಿ ಬಸ್ ಪತ್ತೆಯಾಗಿದೆ. 4 ಜನ ಸಾವನ್ನಪ್ಪಿದ್ದಾರೆ ಎಂದು. ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಆ ದಿನ ಬಸ್ಸಲ್ಲಿದ್ದವರೇ ಎಂದು ಹುಡುಕೋದು ಕಷ್ಟವಾಗಿತ್ತು. ಶಾಂತಣ್ಣನ ದೇಹ ನೀರಿನ ಮೇಲೆ ತೇಲುತ್ತಿತ್ತು. ಹಾಗಾಗಿ ಅವನೇ ಎಂದು ಪತ್ತೆ ಹಚ್ಚಿದ ನಾಗರಾಜ. ಆದರೆ 3 ದೇಹಗಳು ಸತ್ತು ತುಂಬ ದಿವಸ ಆದವರ ಥರ ಕಾಣುತ್ತಿತ್ತು. ಅದೇಗೆ ಎನ್ನುವ ಪ್ರಶ್ನೆ ಎಲ್ಲರಿಗೂ ಕಾಡಿತ್ತು. ಕೊನೆಯ ಸ್ಟಾಪ್ ತಲುಪಲು ಇರುವುದೊಂದೇ ಮಾರ್ಗ. ಅದು ಬಿಟ್ಟು ಇನ್ಯಾವುದೇ ಮಾರ್ಗವಿಲ್ಲ. ಬೇರೆ ಕಡೆ ಹೋಗಲು ಸಹ ಸಾಧ್ಯವಿಲ್ಲ. ದಟ್ಟ ಕಾಡಿನ ಮಧ್ಯೆ ಇರುವ ಊರೇ ಕೊನೆ. ಮುಂದೆ ಭಯಂಕರ ಕಾಡು ಇರುವುದರಿಂದ ಅದೇ ಕೊನೆಯ ಸ್ಟಾಪ್. ಕೇವಲ 20 ಕಿಲೋಮೀಟರ್, 2 ಗಂಟೆ ಪ್ರಯಾಣದ ಒಂದೇ ಮಾರ್ಗದಲ್ಲಿ ಸಾಗುತ್ತಿದ್ದ ಬಸ್ಸು ಅದೇಗೆ 250 ಕಿಲೋಮೀಟರ್ ದೂರದಲ್ಲಿದ್ದ ನದಿಯಲ್ಲಿ ಕಾಣಿಸಿತು? ಇದೇ ದೊಡ್ಡ ಯಕ್ಷ ಪ್ರಶ್ನೆ. ಕಡೆಯ ಬಸ್ಸಿನಲ್ಲಿ ಸಂಚರಿಸುವವರು ಆದಷ್ಟು ಜಾಗರೂಕರಾಗಿರಬೇಕು. ಅದರಲ್ಲೂ ನಿರ್ಜನ ಪ್ರದೇಶ, ಅರಣ್ಯ ಪ್ರದೇಶದ ಕಡೆ ಸೂಕ್ಷ್ಮವಾಗಿರಬೇಕು. ಇದು ಕಾಲ್ಪನಿಕವಾಗಿರಬಹುದು, ಆದರೆ ಇಂಥದ್ದೇ ಕಥೆಗಳು ನಿಜದಲ್ಲೂ ನಡೆದಿವೆ. ಈ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಥೆಯೊಂದಿಗೆ ಸಿಗೋಣ.